ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಶನಿವಾರ, ಭಾನುವಾರ ಹಾಗೂ ಇವತ್ತಿನ ಪ್ರಮುಖ ವಿಷಯಗಳನ್ನ ನೋಡ್ತಾ ಹೋಗೋಣ. ಮೊದಲನೇದು, ಲಾರ್ಜ್ ನಂಬರ್ ಆಫ್ ವೋಟರ್ಸ್ ರಿಮೂವ್ಡ್ ಫ್ರಾಮ್ ರೋಲ್ಸ್. ಅಬೌಟ್ 97 lakh voters in Tamil Nadu and 74 lakh voters in Gujarat were deleted from the draft electoral rolls during the Special Intensive Revision SIR, ವಿಶೇಷವಾದ ತೀವ್ರ ಪರಿಷ್ಕರಣೆ ಎಲೆಕ್ಷನ್ ಕಮಿಷನ್ ನಡೆಸ್ತಾ ಇದೆ ಅಲ್ವಾ. ಈ ಪ್ರಕ್ರಿಯೆಯ ಒಂದು ಭಾಗವಾಗಿ ತಮಿಳುನಾಡಿನಲ್ಲಿ ಸುಮಾರು 97 ಲಕ್ಷ ಮತ್ತೆ ಗುಜರಾತ್ನಲ್ಲಿ 74 ಲಕ್ಷ ಮತದಾರರ ಹೆಸರುಗಳನ್ನ ಈ ಡ್ರಾಫ್ಟ್ ಅಂದ್ರೆ ಕರಡು ಮತದಾರರ ಪಟ್ಟಿಯಿಂದ ಅಳಿಸಿ ಹಾಕಿದ್ದಾರೆ, ಡಿಲೀಟ್ ಮಾಡಿದ್ದಾರೆ. ಯಾಕೆ ಇಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಿ ಹೆಸರನ್ನ ಡಿಲೀಟ್ ಮಾಡಿದ್ದಾರೆ ಅಂತಂದ್ರೆ, ದ ಮೇನ್ ರೀಸನ್ ಫಾರ್ ಡಿಲೀಷನ್ is most deletions happened because voters were marked as shifted, absent, migrated, deceased or duplicate entries. ಯಾವ ಕಾರಣಕ್ಕೋಸ್ಕರ ಡಿಲೀಟ್ ಮಾಡ್ತಾರೆ? ಒಂದು, ಯಾವುದೋ ಒಂದು ಭಾಗದಲ್ಲಿ ಸಿಟಿ ಅಥವಾ ಹಳ್ಳಿಯಲ್ಲಿ ಇರ್ತಾರೆ, ಬೇರೆ ಕಡೆ ವರ್ಗಾವಣೆಗೊಂಡಿರ್ತಾರೆ, ಹಾಗಾಗಿ ಹಳೆಯ ಒಂದು ಸ್ಥಾನವನ್ನು ಡಿಲೀಟ್ ಮಾಡ್ತಾರೆ. ಇನ್ನು ಕೆಲವರು ಇರೋದಿಲ್ಲ, ಗೈರ್ ಹಾಜರಾಗಿರ್ತಾರೆ. ಆ ಸಂದರ್ಭ ಅಂತಂದ್ರೆ ಮತದಾರರ ಕ್ಷೇತ್ರದಲ್ಲಿ ಇರೋದಿಲ್ಲ, ಅಬ್ಸೆಂಟ್ ಆಗಿರ್ತಾರೆ, ಮೈಗ್ರೇಟ್ ಆಗಿರಬಹುದು, ಬೇರೆ ಕಡೆ ವಲಸೆ ಹೋಗಿರಬಹುದು, ಡಿಸೀಸ್ಡ್ ಅಂತಂದ್ರೆ ಮೃತಪಟ್ಟವರು, ಸಾವನ್ನಪ್ಪಿದವರು, ಅಥವಾ ಡ್ಯೂಪ್ಲಿಕೇಟ್ ಎಂಟ್ರೀಸ್ಗಳು. ಇಲ್ಲೂ ಇರುತ್ತೆ ಹೆಸರು, ಬೇರೆ ಕಡೆನೂ ಇರುತ್ತೆ, ಎರಡು ಕಡೆ ನಮೂದಾಗಿರುತ್ತೆ. ಹಾಗಾಗಿ ಅಂತಹ ಒಂದು ಮತದಾರರ ಹೆಸರನ್ನ ಈಗ ಡಿಲೀಟ್ ಮಾಡಿದ್ದಾರೆ. In Tamil Nadu, over 66 lakh were listed as shifted or absent. ತಮಿಳುನಾಡಲ್ಲಿ 66 ಲಕ್ಷಕ್ಕೂ ಹೆಚ್ಚು ಜನರನ್ನ, ಮತ್ತೆ ಗುಜರಾತ್ನಲ್ಲಿ 50 ಲಕ್ಷಕ್ಕೆ ಹೆಚ್ಚು ಜನರನ್ನ ಶಿಫ್ಟೆಡ್ ಅಥವಾ ಅಬ್ಸೆಂಟ್ ಅನ್ನುವಂತಹ ಒಂದು ಕಾರಣದಿಂದ ಡಿಲೀಟ್ ಮಾಡಿದ್ದಾರೆ ಮತದಾರರ ಡ್ರಾಫ್ಟ್ ರೋಲ್ಸ್, ಎಲೆಕ್ಟೋರಲ್ ರೋಲ್ಸ್ ಇಂದ. ಇದೇ ಸಂದರ್ಭದಲ್ಲಿ ಪೊಲಿಟಿಕಲ್ ಅಂಡ್ ಪಬ್ಲಿಕ್ ಕನ್ಸರ್ನ್, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಲಕ್ಷಾಂತರ ಜನರ ಹೆಸರು ಡಿಲೀಟ್ ಮಾಡೋದು ಅಂತಂದ್ರೆ ಅದೇನು ಸಣ್ಣ ಪ್ರಮಾಣದ ಕೆಲಸ ಅಲ್ಲ. The scale of deletion has raised concerns about possible voter disenfranchisement. Disenfranchisement ಅಂತಂದ್ರೆ ಎಷ್ಟೋ ಜನ ನಿಜವಾಗ್ಲೂ ವೋಟ್ ಮಾಡ್ಬೇಕಾಗಿರೋರಿಗೂ ಸಹ ಅವ್ರ ಹೆಸರು ಡಿಲೀಟ್ ಆಗಿರಬಹುದಲ್ವಾ. ಈಗ ಮತದಾರರ ಅಥವಾ ಒಂದು ರೈಟ್ ಟು ವೋಟ್, ಮತದಾನದ ಹಕ್ಕಿನಿಂದ ಅವರು ವಂಚಿತರಾಗುವ ಸಾಧ್ಯತೆ ಇದೆ. With opposition parties asking whether genuine voters may have been wrongly removed or demanding closer scrutiny by the election commission. ಅಂತ ಏನ್ ಹೇಳ್ತಾ ಇದ್ದಾರೆ, ನಿಜವಾಗ್ಲೂ ಜೆನ್ಯೂನ್ ವೋಟರ್ಸ್ ಗಳಿರ್ತಾರೆ, ಅವರ ಒಂದು ಹೆಸರು ಸಹ ಡಿಲೀಟ್ ಆಗಿರಬಹುದು. ಅದೇ ರೀತಿ ಇನ್ನಷ್ಟು ಪರಿಶೀಲನೆ ನಡೆಸಬೇಕು. ಕ್ಲೋಸರ್ ಸ್ಕ್ರೂಟಿನಿ ಅಂತಂದ್ರೆ ಪರಿಶೀಲನೆ. ಈ ಶಬ್ದ ಪದೇ ಪದೇ ಬರ್ತಾ ಇರುತ್ತೆ ಹಿಂದಿನ ನ್ಯೂಸ್ ಪೇಪರ್ ನಲ್ಲಿ, ಹಾಗಾಗಿ ನೆನಪಿಟ್ಟುಕೊಳ್ಳೇಬೇಕು. ಸ್ಕ್ರೂಟಿನಿ ಅಂದ್ರೆ ಪರಿಶೀಲಿಸೋದು. ಆ ಪರಿಶೀಲನೆ ನಡೆಸಲಿಕ್ಕೆ ಒತ್ತಾಯಿಸ್ತಾ ಇವೆ ವಿರೋಧ ಪಕ್ಷಗಳು. ಯಾರನ್ನ? ಚುನಾವಣಾ ಆಯೋಗವನ್ನ. ಇನ್ನು ರಿಸರ್ವೇಶನ್ ಫಾರ್ ಅಗ್ನಿವೀರ್ಸ್ ಇನ್ಕ್ರೀಸ್ ಟು 50%. ದ ಗವರ್ಮೆಂಟ್ ಹ್ಯಾಸ್ ಡಿಸೈಡೆಡ್ ಟು ರಿಸರ್ವ್ 50% ಆಫ್ ಕಾನ್ಸ್ಟೇಬಲ್ ಲೆವೆಲ್ ಜಾಬ್ಸ್ ಇನ್ CAPF ಲೈಕ್ BSF, CRPF, CISF ಫಾರ್ ಅಗ್ನಿವೀರ್ಸ್, ಎಕ್ಸ್-ಅಗ್ನಿವೀರ್ಸ್, ಅಪ್ ಫ್ರಾಮ್ ದಿ ಅರ್ಲಿಯರ್ 10%. ಈ ಕೇಂದ್ರದ ಸಶಸ್ತ್ರ ಪೊಲೀಸ್ ಪಡೆಗಳಿರುತ್ತೆ, BSF, CRPF, CISF ಅಂತಲ್ವಾ, ಕೇಳಿರಬಹುದು. ಅದರಲ್ಲಿ ಕಾನ್ಸ್ಟೇಬಲ್ ದರ್ಜೆಯ ಹುದ್ದೆಗಳಲ್ಲಿ ಈಗ ಮೊದಲೇ ಅಗ್ನಿವೀರರಾಗಿರ್ತಾರೆ, ಅವರಿಗೆ 10% ಮೀಸಲಾತಿ ಇತ್ತು, ಅದನ್ನ 50%ಗೆ ಏರಿಸಲಿಕ್ಕೆ ಸರ್ಕಾರ ನಿರ್ಧರಿಸ್ತಾ ಇದೆ. ಅಪ್ಲೈಸ್ ಟು ಗ್ರೂಪ್ C post in CAPF. After reserving 50% post in BSF, the Home Ministry is now extending similar benefits to other CAPFs, helping ಅಗ್ನಿವೀರ್ಸ್ ಗೆಟ್ ಗವರ್ಮೆಂಟ್ ಜಾಬ್ಸ್ ಆಫ್ಟರ್ ದರ್ 4-year ಸರ್ವಿಸ್. 4 ವರ್ಷ ಅವರು ಸರ್ವಿಸ್ ಮಾಡಿರ್ತಾರೆ ಅಗ್ನಿವೀರರಾಗಿ, ಅದಾದ ನಂತರ ಅವರಿಗೆ ಉದ್ಯೋಗ ಭದ್ರತೆ ಬೇಕಲ್ವಾ. ಅದಕ್ಕೋಸ್ಕರ ಈ BSF ಆದ್ಮೇಲೆ ಈಗ CAPF ನಲ್ಲೂ ಸಹ ಅಂತ ಬೆನಿಫಿಟ್ ಗಳನ್ನ ಎಕ್ಸ್ಟೆಂಡ್ ಮಾಡಲಿಕ್ಕೆ, ವಿಸ್ತರಿಸಲಿಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಶಿಫ್ಟ್ ಟು ಸಪೋರ್ಟ್ ಅಗ್ನಿಪಥ್ ಸ್ಕೀಮ್. This move is meant to address job security concerns of Agniveers, make the Agnipath scheme more attractive, especially after protest over post-service employment. ಅಂತಂದ್ರೆ ಈ ಒಂದು ಅಗ್ನಿಪಥ್ ಸ್ಕೀಮ್ ನ ಬಗ್ಗೆ ತುಂಬಾ ದೊಡ್ಡ ಗಲಾಟೆಗಳಾಗ್ತಾ ಇತ್ತು ಅದು ಜಾರಿಗೆ ಬಂದಾಗ.
ವಿರೋಧ, ಪರ ಎಲ್ಲ ಆಗ್ತಾ ಇತ್ತು. 4 ವರ್ಷ ಸರ್ವಿಸ್ ಮಾಡಿರ್ತಾರೆ, ಮುಂದೆ ಏನು ಅವರ ಭವಿಷ್ಯ ಅನ್ನುವಂಥದ್ರ ಬಗ್ಗೆ ಹಲವಾರು ಪ್ರಶ್ನೆಗಳು ಹೇಳ್ತಾ ಇತ್ತು. ಈಗ ಆ ಸ್ಕೀಮನ್ನು ಇನ್ನಷ್ಟು ಸಪೋರ್ಟ್ ಮಾಡಲಿಕ್ಕೆ, ಜಾಬ್ ಸೆಕ್ಯೂರಿಟಿ ಕೊಡಲಿಕ್ಕೆ ಮತ್ತೆ ಎಲ್ಲರನ್ನ ಅಟ್ರಾಕ್ಟ್ ಮಾಡಲಿಕ್ಕೆ ಸರ್ಕಾರ ಈ ಕ್ರಮವನ್ನು ಕೈಗೊಳ್ತಾ ಇದೆ. ಹೆಚ್ಚು ಅವರಿಗೆ ಮೀಸಲಾತಿಯನ್ನು ಕೊಡೋದು. ಇನ್ನು ಚೈಲ್ಡ್ ಟ್ರಾಫಿಕಿಂಗ್ ಇಸ್ ಅ ಸೀರಿಯಸ್ ಅಂಡ್ ವೈಡ್ ಸ್ಪ್ರೆಡ್ ಕ್ರೈಮ್. ಮಕ್ಕಳ ಕಳ್ಳ ಸಾಗಣೆ. ದ ಸುಪ್ರೀಂ ಕೋರ್ಟ್ said child trafficking in India is a deeply disturbing reality run by organized network that recruit, transport and exploit children. ನಾವು ಇಂಟರ್ನಲ್ ಸೆಕ್ಯೂರಿಟಿಯಲ್ಲಿ ಇದರ ಬಗ್ಗೆ ಕೇಳ್ತೇವೆ, ಮತ್ತೆ ಸೋಷಿಯಲ್ ಇಶ್ಯೂ, ಸೋಷಿಯಲ್ ಜಸ್ಟಿಸ್ ಅಲ್ಲೂ ಸಹ ಬರ್ತಾ ಹೋಗುತ್ತೆ ಒಂದು ಮಕ್ಕಳ ಸಾಗಣೆ. ಇದೆಲ್ಲ ನೀವು ನೋಡಿರಬಹುದು, ಒಂದೇ ಒಂದು ಇಶ್ಯೂ ಲಿಂಕ್ ಆಗಿರೋದಿಲ್ಲ. ಈಗ ಚೈಲ್ಡ್ ಟ್ರಾಫಿಕಿಂಗ್ ಅನ್ನೋದು ಒಂದು ಇಶ್ಯೂ ಅಲ್ವಾ, ಇದ್ರ ಜೊತೆ ಡ್ರಗ್ ಮಾಫಿಯಾ ಇರುತ್ತೆ, ಮತ್ತೆ ಇಲ್ಲಿಗಲ್ ವೆಪನ್ಸ್ಗಳು ಇರ್ತಾರೆ, ಮತ್ತೆ ಈ ಕಡೆ ಮನಿ ಲಾಂಡ್ರಿಂಗ್ ಇರುತ್ತೆ, ಈ ಕಡೆ ಟೆರರಿಸ್ಟ್ ಆರ್ಗನೈಸೇಷನ್ಗಳು. ಅಂದ್ರೆ ಕೇವಲ ಒಂದೇ ಒಂದು ಸಂಘಟನೆ ಮಾಡ್ತಾ ಇರುತ್ತೆ ಅಂತಾನೂ ಅಲ್ಲ, ಎಲ್ಲ ಬೇರೆ ಬೇರೆ ಕೆಟ್ಟ ಕೆಲಸಗಳನ್ನ ನಡೆಸ್ತಾ ಇರ್ತಕ್ಕಂಥ ಒಂದು ಸಮೂಹ. ಅಂಥದಕ್ಕೆ ನಾವು ಆರ್ಗನೈಸ್ಡ್ ಕ್ರೈಮ್ ಅಂತ ಕರೀತೇವೆ. ಅಂತಂದ್ರೆ ಸಂಘಟಿತ ಜಾಲಗಳು. ಅದರ ಕೇಂದ್ರ ನಮ್ಮ ದೇಶದಲ್ಲೇ ಇರುತ್ತೆ ಅಂತಲ್ಲ, ಬಹಳ ಬೇರೆ ಬೇರೆ ದೇಶಗಳಲ್ಲಿ ವ್ಯಾಪಿಸ್ಕೊಂಡಿರುತ್ತೆ. ಇದರ ಬಗ್ಗೆ ಸುಪ್ರೀಂ ಕೋರ್ಟ್ ಕಳವಳವನ್ನು ವ್ಯಕ್ತಪಡಿಸ್ತಾ ಇದೆ. ಇಂಥ ಕೋರ್ಟ್ ಶುಡ್ ಟ್ರಸ್ಟ್ ದಿ ಚೈಲ್ಡ್ ವಿಕ್ಟಿಮ್ಸ್ ಸ್ಟೇಟ್ಮೆಂಟ್. ದ ಕೋರ್ಟ್ ಸೆಡ್ ದಟ್ small mistakes or inconsistencies in a trafficked child's testimony should not be used to doubt her truthfulness. Child must be treated as an injured victim, not an accused. ಈಗ ಇಂಥ ಚೈಲ್ಡ್ ಟ್ರಾಫಿಕಿಂಗ್ ನಡೆದ ಮೇಲೆ ಮಗು ಸಿಕ್ಕಿದೆ ಅಂತ ಇಟ್ಕೊಳ್ಳಿ, ಆವಾಗ ಆ ಪ್ರಕರಣ ನಡೆಸ್ತಾರೆ, ಪ್ರಕರಣವನ್ನು ವಿಚಾರಣೆ ಮಾಡ್ತಾರೆ. ವಿಚಾರಣೆ ಸಮಯದಲ್ಲಿ ಆ ಸಂತ್ರಸ್ತ ಮಗು ನೀಡುವ ಹೇಳಿಕೆಯಲ್ಲಿ ಅದು ಹೆದರ್ಕೊಂಡು ಏನಾದ್ರೂ ತಪ್ಪು ಮಾಹಿತಿ ಅಥವಾ ಭಯದಲ್ಲಿ ಏನಾದ್ರೂ ತಪ್ಪು ಹೇಳಿರಬಹುದು, ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿರಬಹುದು. ವ್ಯತ್ಯಾಸಗಳನ್ನ ಆಧರಿಸಿಕೊಂಡು ಮಗುವಿನ ಸತ್ಯಾಸತ್ಯತೆಯನ್ನು ಸಂಶಯಿಸಬಾರದು ಅಂತ ನ್ಯಾಯಾಲಯ ಹೇಳ್ತಾ ಇದೆ. ಅಂತಂದ್ರೆ ಆ ಮಗುವನ್ನ ಒಂದು ಸಂತ್ರಸ್ತರ ರೀತಿ ಪರಿಗಣಿಸಬೇಕು ಹೊರತು ಆರೋಪಿಯ ತರ ಅಲ್ಲ. ಸೆನ್ಸಿಟಿವಿಟಿ ಇಸ್ ಎಸೆನ್ಷಿಯಲ್ ವೈಲ್ ಜಡ್ಜಿಂಗ್ ಸಚ್ ಕೇಸಸ್. ಇಂಥ ಪ್ರಕರಣಗಳನ್ನ ನಿಭಾಯಿಸಬೇಕಾದ್ರೆ, ಅದಕ್ಕೆ ಸಂಬಂಧಪಟ್ಟಂತಹ ತೀರ್ಮಾನಗಳನ್ನ ಕೈಗೊಳ್ಳಬೇಕಾದ್ರೆ ನಮಗೆ ಸಂವೇದನಶೀಲತೆ ಇರಬೇಕು. ಜಡ್ಜಸ್ ಮಸ್ಟ್ ಅಂಡರ್ಸ್ಟ್ಯಾಂಡ್ ಸೋಷಿಯಲ್, ಎಕನಾಮಿಕ್ ಅಂಡ್ ಎಮೋಷನಲ್ ವಲ್ನರಬಿಲಿಟಿ ಆಫ್ ಟ್ರಾಫಿಕ್ಡ್ ಚಿಲ್ಡ್ರನ್ ಅಂಡ್ ರೆಕಾರ್ಡ್ ಎವಿಡೆನ್ಸ್ ವಿತ್ ಕೇರ್, ಕಂಪ್ಯಾಷನ್ ಅಂಡ್ ರಿಯಲಿಸಮ್ ಟು ಅವಾಯ್ಡ್ ಫರ್ದರ್ ವಿಕ್ಟಿಮೈಸೇಷನ್. ನೋಡಿ, ಒಂದು ಮಗು ಟ್ರಾಫಿಕಿಂಗ್ ಒಳಗಾಗಿದೆ ಅಂತಂದ್ರೆ ಯಾವ ರೀತಿಯಲ್ಲಿ ಒಂದು ಚೈಲ್ಡ್ಹುಡ್ ಟ್ರಾಮಾ ಮುಂದೆ ಎದುರಾಗಬಹುದು ಅಲ್ವಾ. ಸೋಷಿಯಲ್ ಆಗಿ, ಸಾಮಾಜಿಕವಾಗಿ, ಎಕನಾಮಿಕ್ ಆಗಿ, ಆರ್ಥಿಕವಾಗಿ ಮತ್ತೆ ಇಮೋಷನಲಿ, ಭಾವನಾತ್ಮಕವಾಗಿ ಎಷ್ಟು ರೀತಿಯ ದುರ್ಬಲತೆಗಳಿರಬಹುದು, ಮತ್ತೆ ಅದನ್ನ ಹೇಗೆ ಇಡೀ ಜೀವನ ಪೂರ್ತಿ ನಿಭಾಯಿಸಬೇಕಾಗಬಹುದು. ಹಾಗಾಗಿ ಇದನ್ನ ವಿಚಾರಿಸಬೇಕಾದ್ರೆ, ತನಿಖೆ ನಡೆಸಬೇಕಾದ್ರೆ ಜಡ್ಜಸ್ ಅಥವಾ ಯಾವುದೇ ವ್ಯಕ್ತಿ ವಿಚಾರಣೆ ನಡೆಸ್ತಾ ಇರೋರು ಅವರ ಈ ಎಲ್ಲಾ ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೊಂಡಿರ್ಬೇಕು. ಮತ್ತೆ ಯಾವುದೇ ರೀತಿ ಮಾನಸಿಕ ಹಿಂಸೆ ಆಗಬಾರದು, ಸಹಾನುಭೂತಿಯಿಂದ ಸಾಕ್ಷ್ಯಗಳನ್ನು ದಾಖಲಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. WHO meet strengthened global health cooperation. WHO Global Summit on Traditional Medicine helped countries work together on health through joint research, training and sharing knowledge. ವಿಶ್ವ ಆರೋಗ್ಯ ಸಂಸ್ಥೆ ಟ್ರೆಡಿಷನಲ್ ಮೆಡಿಸಿನ್ಗೆ ಸಂಬಂಧಪಟ್ಟ ಹಾಗೆ ಒಂದು ಸಮಿಟ್ ಮಾಡಿತ್ತು. ಟ್ರೆಡಿಷನಲ್ ಮೆಡಿಸಿನ್ ಅಂತಂದ್ರೆ ಪಾರಂಪರಿಕವಾಗಿ, ಈಗ ನಮ್ಮ ದೇಶದಲ್ಲಿ ಯಾವುದು ಟ್ರೆಡಿಷನಲ್ ಮೆಡಿಸಿನ್ ಅಂತಂದ್ರೆ ಆಯುಷ್ ಮಿನಿಸ್ಟ್ರಿ ಅಂತ ಕೇಳಿರಬಹುದು. ಆಯುಷ್, ಯುನಾನಿ, ಯೋಗ, ಸಿದ್ಧ, ಹೋಮಿಯೋಪತಿ ಟ್ರೆಡಿಷನಲ್ ಮೆಡಿಸಿನ್ಗಳ ಅಂಡರಲ್ಲಿ ಬರುತ್ತೆ. ಇಂಡಿಯಾ ಹೈಲೈಟೆಡ್ ದಿ ವ್ಯಾಲ್ಯೂ ಆಫ್ ಟ್ರೆಡಿಷನಲ್ ಮೆಡಿಸಿನ್ ವಿತ್ ಟೆಕ್ನಾಲಜಿ. ಪ್ರೈಮ್ ಮಿನಿಸ್ಟರ್ ಸ್ಯಾಡ್ ಕಂಬೈನಿಂಗ್ ಟ್ರೆಡಿಷನಲ್ ಮೆಡಿಸಿನ್ ಅಂಡ್ ಮಾಡರ್ನ್ ಟೆಕ್ನಾಲಜಿ, ಉದಾಹರಣೆಗೆ AI ಇರಬಹುದು, ಡಿಜಿಟಲ್ ಟೂಲ್ ಇರಬಹುದು, ಕಂಬೈನ್ ಮಾಡೋದ್ರಿಂದ ದಟ್ ಕ್ಯಾನ್ ಮೇಕ್ ಹೆಲ್ತ್ ಕೇರ್ ಮೋರ್ ಎಫೆಕ್ಟಿವ್ ವರ್ಲ್ಡ್ ವೈಡ್. ಜಗತ್ತಿನಾದ್ಯಂತ ಈ ಹೆಲ್ತ್ ಕೇರ್ ಅನ್ನ, ಟ್ರೆಡಿಷನಲ್ ಮೆಡಿಸಿನ್ಗಳನ್ನ ಇನ್ನಷ್ಟು ಎಫೆಕ್ಟಿವ್ ಆಗಿ ನಾವು ರೂಪಿಸ್ಕೊಳ್ಬಹುದು, ಅದನ್ನ ಅಳವಡಿಸ್ಕೊಳ್ಬಹುದು ಅಂತ ಹೇಳಿದ್ದಾರೆ ಪ್ರೈಮ್ ಮಿನಿಸ್ಟರ್ ಅವರು. ಇಂಡಿಯಾ ಟುಕ್ ಲೀಡರ್ಶಿಪ್ ರೋಲ್ ಇನ್ ಗ್ಲೋಬಲ್ ಹೆಲ್ತ್. ನಾವು ಲೀಡರ್ಶಿಪ್ ರೋಲ್ ಇದ್ದೇವೆ ಅಂತಂದ್ರೆ ವ್ಯಾಕ್ಸಿನ್ ಡಿಪ್ಲೊಮಸಿ ಅಂತ ನೀವು ಕೋವಿಡ್ ಸಮಯದಲ್ಲಿ ಕೇಳಿರಬಹುದು. ಇಂಡಿಯಾ ಶೋಕೇಸ್ಡ್ ಇನಿಷಿಯೇಟಿವ್ಸ್ ಲೈಕ್ ದಿ WHO ಗ್ಲೋಬಲ್ ಸೆಂಟರ್ ಫಾರ್ ಟ್ರೆಡಿಷನಲ್ ಮೆಡಿಸಿನ್ ಜಾಮ್ನಗರದಲ್ಲಿ WHO ಗ್ಲೋಬಲ್ ಸೆಂಟರ್ ಫಾರ್ ಟ್ರೆಡಿಷನಲ್ ಮೆಡಿಸಿನ್
ಜಾಗತಿಕ ಕೇಂದ್ರ. ನೆನ್ಪಿಟ್ಕೊಳ್ಳಿ ಎಲ್ಲಿದೆ ಅಂತ ಫಿಲಿಮ್ಸ್ ಅಲ್ಲಿ ಕೆಲವೊಂದ್ ಸಾರಿ ಕೇಳಬಹುದು. ಅಂಡ್ ಪ್ರಪೋಸ್ಡ್ ಸೆಂಟರ್ಸ್ ಆಫ್ ಎಕ್ಸಲೆನ್ಸ್ ಅಂಡ್ ಇಂಟರ್ನ್ಯಾಷನಲ್ ಕೊಲಾಬರೇಷನ್ಸ್ ಟು ಪ್ರಮೋಟ್ ಟ್ರೆಡಿಷನಲ್ ಹೀಲಿಂಗ್ ಸಿಸ್ಟಮ್ ಗ್ಲೋಬಲಿ. ಹೀಲಿಂಗ್ ಸಿಸ್ಟಮ್ ಇರಬಹುದು, ಬೇರೆ ಬೇರೆ ಕೊಲಾಬರೇಷನ್ ಅನ್ನ ನಾವು ಪ್ರಪೋಸ್ ಮಾಡೋದ್ರ ಮೂಲಕ ಭಾರತ ಸಹ ಇದರಲ್ಲಿ ಒಂದು ನಾಯಕತ್ವದ ಸ್ಥಾನದಲ್ಲಿ ಇದೆ ಅಂತ ಹೇಳ್ಬೋದು. ಇನ್ನು ಕಂಪನೀಸ್ ಮಸ್ಟ್ ಪ್ರೊಟೆಕ್ಟ್ ನೇಚರ್. Supreme Court said that protecting the environment is not optional for companies, it is their basic duty, just like any citizen's duty. ಪರಿಸರವನ್ನು ರಕ್ಷಿಸೋದು ಅದೊಂದು ಆಯ್ಕೆ ಅಲ್ಲ ಕಂಪನಿಗಳಿಗೆ, ಅದು ಅವರ ಮೂಲಭೂತ ಕರ್ತವ್ಯ ಅಂತ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಟ್ಟಿದೆ, ಹೇಳ್ತಾ ಇದೆ. CSR ಫುಲ್ ಫಾರ್ಮ್ ಏನು? ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ಹೊಣೆಗಾರಿಕೆ ಅಂತ ಹೇಳ್ತೇವೆ. ತಮ್ಮ ಆದಾಯ ಮತ್ತೆ ಟೋಟಲ್ ರೆವೆನ್ಯೂ ಪ್ರಾಫಿಟ್ ಇದರಲ್ಲಿ ಇಂತಿಷ್ಟು ಪರ್ಸೆಂಟ್ ಅನ್ನ ಅವರು ಸಾಮಾಜಿಕ ಕೆಲಸಗಳಿಗೆ ಮೀಸಲಾಗಿಡ್ಬೇಕಾಗತ್ತೆ. CSR ಮಸ್ಟ್ ಇನ್ಕ್ಲೂಡ್ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್. ಅದರಲ್ಲಿ ಈಗ ಎನ್ವೈರನ್ಮೆಂಟ್ ಪರಿಸರವನ್ನ ರಕ್ಷಣೆ ಮಾಡುವಂತ ಕ್ರಮಗಳು ಇರಬೇಕು. ನಾಟ್ ಓನ್ಲಿ ಅಬೌಟ್ ಚಾರಿಟಿ ಆರ್ ಪ್ರಾಫಿಟ್ಸ್, ಇಟ್ ಮಸ್ಟ್ ನ್ಯಾಚುರಲಿ ಇನ್ಕ್ಲೂಡ್ ಪ್ರೊಟೆಕ್ಟಿಂಗ್ ಫಾರೆಸ್ಟ್, ವೈಲ್ಡ್ ಲೈಫ್, ರಿವರ್ಸ್ ಅಂಡ್ ಇಕೋಸಿಸ್ಟಮ್. ಕೇವಲ ದಾನ ಧರ್ಮ ಮಾಡ್ತೇವೆ, ಚಾಯ್ಸ್ ಇದು, ಏನು ಲಾಭದ ಉದ್ದೇಶ ಇದರಲ್ಲೂ ಹೊಂದಿರಬಾರದು. ಅದರ ಬದಲಾಗಿ ಅರಣ್ಯ ಇರಬಹುದು, ವನ್ಯಜೀವಿ, ನದಿಗಳ ಸಂರಕ್ಷಣೆಯನ್ನ ಇವರು ಮಾಡಬೇಕು CSR ಮೂಲಕ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಮತ್ತೆ ಪೊಲ್ಯೂಟರ್ಸ್ ಮಸ್ಟ್ ಪೇ. ಇಫ್ ಅ ಕಂಪನಿ ಆಕ್ಟಿವಿಟಿ, ಒಂದು ಕಂಪನಿಯ ಒಂದು ಕಂಪನೀಸ್ ಆಕ್ಟಿವಿಟಿ ಹಾರ್ಮ್ ದಿ ಎನ್ವೈರನ್ಮೆಂಟ್ ಆರ್ ಎಂಡೇಂಜರ್ಡ್ ಸ್ಪೀಶೀಸ್, ಇಟ್ ಮಸ್ಟ್ ಬಿಯರ್ ದಿ ಕಾಸ್ಟ್ ಆಫ್ ಡ್ಯಾಮೇಜ್ ಅಂಡ್ ರಿಸ್ಟೋರೇಷನ್ ಫಾಲೋವಿಂಗ್ ದಿ ಪೊಲ್ಯೂಟರ್ ಪೇ ಪ್ರಿನ್ಸಿಪಲ್. ಏನಿದು ಪೊಲ್ಯೂಟರ್ ಪೇ ಪ್ರಿನ್ಸಿಪಲ್ ಅಂತಂದ್ರೆ, ಯಾರು ಪೊಲ್ಯೂಷನ್ ಮಾಡಿರ್ತಾರೋ ಅವರೇ ಪೇ ಮಾಡ್ಬೇಕು ಇದಕ್ಕೆ. ಹಾಗಾಗಿ ಯಾವುದೇ ಕಂಪನಿ ಪರಿಸರಕ್ಕೆ ಅಥವಾ ಅಳಿವಿನಂಚಿನಲ್ಲಿರುವ ಜೀವಿಗಳಿಗೆ ಹಾನಿ ಮಾಡಿದ್ರೆ ಅವರೇ ಇದರ ವೆಚ್ಚವನ್ನ ಭರಿಸಬೇಕು ಮತ್ತೆ ರಿಸ್ಟೋರ್ ಮಾಡ್ಲಿಕ್ಕೆ ಮುಂದಾಗಬೇಕು. US wants India's nuclear rules to match global standards. US is pushing India to align its nuclear reliability laws with international norms to make nuclear cooperation smoother. ಮೊನ್ನೆ ಒಂದು ಬಿಲ್ ನೆನಪಿದ್ಯಾ? ಶಾಂತಿ ಬಿಲ್. ಅದ್ರ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ನಾವು ನೋಡಿದ್ವಿ ಸ್ವಲ್ಪ. ಶಾಂತಿ ಬಿಲ್ ಈಗ ಮುಖ್ಯವಾಗಿ US ಏನ್ ಹೇಳ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಾಗೆ ಅಂತಂದ್ರೆ, ಭಾರತ ಈ ನ್ಯೂಕ್ಲಿಯರ್ ರೂಲ್ಸ್ ಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉನ್ನತೀಕರಿಸಬೇಕು, ಹೊಣೆಗಾರಿಕೆಯನ್ನ, ಕಾನೂನುಗಳನ್ನ ಅಂತಾರಾಷ್ಟ್ರೀಯ ಮಾನದಂಡಗಳಿಗೆ ಅನುಗುಣವಾಗಿ ಬದಲಾಯಿಸಬೇಕು ಅಂತ ಅಮೆರಿಕ ಹೇಳ್ತಾ ಇದೆ. ಇಂಡಿಯಾಸ್ ಶಾಂತಿ ಬಿಲ್ ಕ್ಯಾಪ್ಸ್ ದಿ ಲಯಬಿಲಿಟಿ ಆಫ್ ನ್ಯೂಕ್ಲಿಯರ್ ಪ್ಲಾಂಟ್ ಆಪರೇಟರ್ಸ್, ಮೇಕಿಂಗ್ ಇಟ್ ಈಸಿಯರ್ ಫಾರ್ ಪ್ರೈವೇಟ್ ಅಂಡ್ ಫಾರಿನ್ ಕಂಪನೀಸ್ ಟು ಇನ್ವೆಸ್ಟ್ ಇನ್ ಇಂಡಿಯಾಸ್ ನ್ಯೂಕ್ಲಿಯರ್ ಸೆಕ್ಟರ್. ಈಗ ಮೊದಲು ನಾವು ಒಂದು ಕಡೆಯಿಂದ ಕೆಲವು ಇಕ್ವಿಪ್ಮೆಂಟ್ ಮತ್ತೆ ಕೆಲವು ನ್ಯೂಕ್ಲಿಯರ್ ಟೆಕ್ನಾಲಜಿಗೆ ಸಂಬಂಧಪಟ್ಟದನ್ನ ಖರೀದಿ ಮಾಡ್ತಿದ್ದೇವೆ ಅಂತ ಇಟ್ಕೊಳ್ಳಿ. ಎ ಅಂತ ಒಂದು ದೇಶದಿಂದ ನಮ್ಮ ದೇಶಕ್ಕೆ ಬರ್ತಾ ಇದೆ. ಈಗ ಮೊದ್ಲೇನಾಗಿತ್ತು, ಯಾವ್ದಾದ್ರು ಒಂದು ಹಾನಿ ಆದ್ರೆ ಆ ಒಂದು ಇಕ್ವಿಪ್ಮೆಂಟ್ ಅಥವಾ ಯಾವ್ದಾದ್ರು ಒಂದು ಪ್ರೊವೈಡ್ ಮಾಡಿರುವವರ ಜವಾಬ್ದಾರಿ ಸಹ ಅದರಲ್ಲಿ ನಾವು ಮುಖ್ಯವಾಗಿ ಪರಿಗಣಿಸ್ತಾ ಇದ್ವಿ. ಆದ್ರೆ ಈಗ ಏನ್ ಮಾಡಿದ್ದೇವೆ, ನಾವು ನಮ್ಮ ಅಂತ ರೂಲ್ಸ್ ಗಳನ್ನ ಸ್ವಲ್ಪ ಸಡಿಲಗೊಳಿಸಿದ್ದೇವೆ. ಹಾಗಾಗಿ ಶಾಂತಿ ಬಿಲ್ ನಲ್ಲಿ ಲಯಬಿಲಿಟಿ ಯಾರ ಮೇಲೆ ಇರುತ್ತೆ? ಪ್ಲಾಂಟ್ ಆಪರೇಟರ್ ಗಳ ಮೇಲೆ ಇರುತ್ತೆ. ಈ ಪ್ಲಾಂಟ್ ಅನ್ನ ನಮ್ಮ ದೇಶದಲ್ಲಿ ಯಾರು ಆಪರೇಟ್ ಮಾಡ್ತಾ ಇರ್ತಾರಲ್ವಾ ಅವರ ಹೊಣೆಗಾರಿಕೆ ಆಗಿರುತ್ತೆ. ಹಾಗಾಗಿ ಇದರಿಂದಾಗಿ ಫಾರಿನ್ ಕಂಪನೀಸ್ಗಳು, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗಳು ಈಸಿಯಾಗಿ ಮುಂದೆ ಬಂದು ಧೈರ್ಯ ಮಾಡಬಹುದು ಇನ್ವೆಸ್ಟ್ ಮಾಡ್ಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ. ಪೊಲಿಟಿಕಲ್ ಕನ್ಸರ್ನ್ ಇನ್ ಇಂಡಿಯಾ. ದ ಅಪೋಸಿಷನ್ ಸೇಸ್ these changes were made under US pressure and may weaken India's earlier strict nuclear safety accountability framework. ಈ ಬದಲಾವಣೆಗಳಿಂದಾಗಿ ಅಮೆರಿಕ ಈ ಬದಲಾವಣೆ ಮಾಡಿದ್ಯಾಕೆ ಅಂತಂದ್ರೆ ಅಮೆರಿಕದ ಒತ್ತಡದಿಂದ, ಅದ್ರ ಜೊತೆ ಇದರಿಂದಾಗಿ ಮುಂದೆ ಸುರಕ್ಷತೆ ಇರಬಹುದು, ಹೊಣೆಗಾರಿಕೆ ಇದೆಲ್ಲ ದುರ್ಬಲಗೊಳ್ತಾ ಹೋಗ್ಬಹುದು ಅಂತ ವಿರೋಧ ಪಕ್ಷಗಳು ಹೇಳ್ತಾ ಇವೆ. ಇನ್ನು TB ಬ್ಯಾಕ್ಟೀರಿಯಾ ಹೈಡ್ ಇನ್ಸೈಡ್ ಇಮ್ಯೂನ್ ಸೆಲ್ಸ್. TB ಬಗ್ಗೆ ಪದೇ ಪದೇ ನಾವು ನೋಡ್ತಾನೆ ಇದ್ದೇವೆ. ಪ್ರತಿ ವಾರ ಅಥವಾ ಪ್ರತಿ ತಿಂಗಳಿಗೆ ಒಂದ್ಸಾರಿ ಆದ್ರೂ ಹಿಂದೂದಲ್ಲಿ TB ಬಗ್ಗೆ ಬಂದಿರುತ್ತೆ. TB germs ಸರ್ವೈವ್ ಬೈ ಹೈಡಿಂಗ್ ಇನ್ಸೈಡ್ ಮ್ಯಾಕ್ರೋಫೇಜಸ್. ನಮ್ಮ ಇಮ್ಯೂನ್ ಸೆಲ್ ಒಳಗಡೆನೆ ಹೈಡ್ ಮಾಡಿಕೊಂಡು ಅವು ಬದುಕುಳಿಯುತ್ತೆ. which makes them hard to kill with medicines and is why TB treatment takes many months. ಆ ಒಂದು ರೋಗ ನಿರೋಧಕ ಜೀವಕೋಶಗಳ ಒಳಗೆ ಅವು ಅಡಗಿಸಿಕೊಳ್ಳೋದ್ರಿಂದ TB ಚಿಕಿತ್ಸೆ ಮಾಡಲಿಕ್ಕೆ ತಿಂಗಳುಗಟ್ಟಲೆ ಬೇಕಾಗುತ್ತೆ. ಚೇಂಜಿಂಗ್ ದಿ ಇಮ್ಯೂನ್ ಸೆಲ್ಸ್ ಎನರ್ಜಿ ಯೂಸ್ ವೀಕನ್ಸ್ TB. ಸಂಶೋಧಕರು ಹೇಳೋ ಪ್ರಕಾರ ಸೈಂಟಿಸ್ಟ್ ಫೌಂಡ್ ದಟ್ ಇಫ್ ಮ್ಯಾಕ್ರೋಫೇಜಸ್ ಅಂತಂದ್ರೆ ಇಮ್ಯೂನ್ ಸೆಲ್ಗಳು ಆರ್ ಪುಶ್ಡ್ ಟು ಯೂಸ್ ಎನರ್ಜಿ ಇನ್ ಡಿಫರೆಂಟ್ ವೇ. ಒಂದ್ ವೇಳೆ ಈ ಮ್ಯಾಕ್ರೋಫೇಜಸ್ ಗಳನ್ನ ಶಕ್ತಿ ಬಳಕೆಯ ವಿಧಾನವನ್ನ ಬದಲಾಯಿಸೋದ್ರಿಂದ
ಗ್ಲೈಕಾಲಿಸಿಸ್ ಅಂತ ಹೇಳ್ತೇವೆ, ಬದಲಾಯಿಸೋದ್ರಿಂದ ಟಿಬಿ ಬ್ಯಾಕ್ಟೀರಿಯಾ ಬಿಕಮ್ ವೀಕರ್ ಅಂಡ್ ಮೋರ್ ಸೆನ್ಸಿಟಿವ್ ಟು ಟಿಬಿ ಡ್ರಗ್ಸ್. ಹಾಗೆ ಮಾಡೋದ್ರಿಂದ ಟಿಬಿ ಬ್ಯಾಕ್ಟೀರಿಯಾ ವೀಕ್ ಆಗುತ್ತೆ, ಟಿಬಿ ಡ್ರಗ್ಸ್ ಇಂದ ಅದನ್ನ ಕೊಲ್ಲಬಹುದು ಬ್ಯಾಕ್ಟೀರಿಯಾಗಳನ್ನ ಅಂತ ಹೇಳ್ತಾ ಇದ್ದಾರೆ. ದಿಸ್ ಕ್ಯಾನ್ ಶಾರ್ಟ್ ಅಂಡ್ ಟಿಬಿ ಟ್ರೀಟ್ಮೆಂಟ್ ಇನ್ ದ ಫ್ಯೂಚರ್. ಭವಿಷ್ಯದಲ್ಲಿ ಇಂತಹ ಒಂದು ಮೆಥಡ್ಗಳಿಂದ by making TB drugs work better inside the body, this approach could reduce treatment time and help fight drug-resistant TB. ಭವಿಷ್ಯದಲ್ಲಿ ಟಿಬಿ ಚಿಕಿತ್ಸೆ ಅವಧಿಯನ್ನು ಕಡಿಮೆ ಮಾಡಲಿಕ್ಕೆ, ಔಷಧ ನಿರೋಧಕ ಟಿಬಿ ವಿರುದ್ಧ ಹೋರಾಡಲಿಕ್ಕೆ ಸಹಕಾರಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇಂಡಿಯಾ ಇಸ್ ಕನ್ಸರ್ನ್ಡ್ ಅಬೌಟ್ ಮೈನಾರಿಟಿ ಸೇಫ್ಟಿ ಇನ್ ಬಾಂಗ್ಲಾದೇಶ್. India expressed strong concern after the killing of a Hindu youth in Bangladesh and said the safety of minority communities there is important. ಅಲ್ಲಿ ಇರುವಂತಹ ಮೈನಾರಿಟಿ, ಅಲ್ಪಸಂಖ್ಯಾತರ ಒಂದು ಸುರಕ್ಷತೆ ಬಹಳ ಇಂಪಾರ್ಟೆಂಟ್. ಒಬ್ಬ ಹಿಂದೂ ಯುವಕನ ಹತ್ಯೆ ಆಯಿತು, ಅದಾದ ನಂತರ ಭಾರತ ಅದಕ್ಕೆ ತೀವ್ರ ಕಳವಳವನ್ನು ವ್ಯಕ್ತಪಡಿಸ್ತಾ ಇದೆ. ಇಂಡಿಯಾ ರಿಜೆಕ್ಟ್ಸ್ ಬಾಂಗ್ಲಾದೇಶ್ ಮೀಡಿಯಾಸ್ ರಿಪೋರ್ಟ್ಸ್. ಇಂಡಿಯಾ ಡಿಸ್ಮಿಸ್ಡ್ ರಿಪೋರ್ಟ್ಸ್ ಇನ್ ಢಾಕಾ ಮೀಡಿಯಾ ಅಬೌಟ್ ಥ್ರೆಟ್ಸ್ ಟು ಬಾಂಗ್ಲಾದೇಶ್ ಡಿಪ್ಲೊಮ್ಯಾಟ್ಸ್ ಇನ್ ಇಂಡಿಯಾ, ಕಾಲಿಂಗ್ ದಮ್ ಮಿಸ್ಲೀಡಿಂಗ್ ಅಂಡ್ ಪ್ರೊಪಗೆಂಡಾ. ಅಲ್ಲಿ ಮೀಡಿಯಾಗಳೇನು ಹೇಳ್ತಾ ಇದೆ, ಬಾಂಗ್ಲಾದೇಶದ ರಾಜತಾಂತ್ರಿಕರಿಗೆ, ನಮ್ಮ ದೇಶದಲ್ಲಿ ಇರ್ತಾರಲ್ವಾ ಬಾಂಗ್ಲಾದೇಶದ ಡಿಪ್ಲೊಮ್ಯಾಟ್ಸ್ಗಳು, ಅವರಿಗೆ ಬೆದರಿಕೆ ಇದೆ ಅಂತ ಬಾಂಗ್ಲಾದೇಶದಲ್ಲಿರೋ ಮೀಡಿಯಾಗಳು ಹೇಳ್ತಾ ಇತ್ತು. ಆದ್ರೆ ಅದೆಲ್ಲ ಮಿಸ್ಲೀಡಿಂಗ್, ಪ್ರೊಪಗೆಂಡಾ ಅದು ಅಂತ ಭಾರತ ಅದನ್ನ ಖಂಡಿಸ್ತಾ ಇದೆ. ಇಂಡಿಯಾ ಇಸ್ ಕ್ಲೋಸ್ಲಿ ಮಾನಿಟರಿಂಗ್ ದ ಸಿಚುವೇಶನ್. ಇಂಡಿಯಾ said it is keeping a close watch on developments in Bangladesh and is in touch with Bangladesh authorities to ensure justice and calm. ಭಾರತ ಬಾಂಗ್ಲಾದೇಶದ ಜೊತೆ ಸಹಕಾರ ಅಂತಂದ್ರೆ ಅಲ್ಲಿನ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದೆ, ಮತ್ತೆ ಅಲ್ಲಿನ ಬೆಳವಣಿಗೆಗಳನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ, ನ್ಯಾಯವನ್ನ ಖಚಿತಪಡಿಸ್ಕೊಳ್ತಾ ಇದೆ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಕನ್ಸ್ಯೂಮರ್ ಕೋರ್ಟ್ಸ್ ಆರ್ ಹೆವಿಲಿ ಓವರ್ಲೋಡೆಡ್. Lakhs of consumer cases are pending across India. So disputes that should finish in months drag on for years. ಕನ್ಸ್ಯೂಮರ್ ಕೋರ್ಟ್ಸ್ಗಳು, ಗ್ರಾಹಕ ಪ್ರಕರಣಗಳು, ಲಕ್ಷಾಂತರ ಪ್ರಕರಣಗಳು ಬಾಕಿ ಇದೆ. ಅಂದ್ರೆ ಮಂತ್ಸ್ಗಳಲ್ಲಿ, ಕೆಲವೇ ತಿಂಗಳುಗಳಲ್ಲಿ ಮುಗಿಬೇಕಾದಂತಹ ಪ್ರಕರಣಗಳು ವರ್ಷಾನುಗಟ್ಟಲೆ ಮುಂದೂಡಲ್ಪಡ್ತಾ ಇವೆ. ಶಾರ್ಟೇಜ್ ಆಫ್ ಜಡ್ಜಸ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್. ಕಾರಣ ಏನು? ಮೆನಿ ಪೋಸ್ಟ್ ಇನ್ ಡಿಸ್ಟ್ರಿಕ್ಟ್, ಸ್ಟೇಟ್ ಅಂಡ್ ನ್ಯಾಷನಲ್ ಕನ್ಸ್ಯೂಮರ್ ಕಮಿಷನ್ಸ್ ಆರ್ ವೇಕೆಂಟ್. ನ್ಯಾಯಾಧೀಶರ ಹುದ್ದೆಗಳು ಖಾಲಿ ಇದೆ. ಕೋರ್ಟ್ಸ್ ಆಲ್ಸೋ ಲ್ಯಾಕ್ ಇನಫ್ ಕೋರ್ಟ್ ರೂಮ್ಸ್. ಕೋರ್ಟ್ ರೂಮ್ಗಳು ಬೇಕಾದಷ್ಟಿಲ್ಲ, ಸ್ಟಾಫ್ಸ್ ಇಲ್ಲ, ಡಿಜಿಟಲ್ ಸಿಸ್ಟಮ್ಗಳಿಲ್ಲ. ಹಾಗಾಗಿ ಪ್ರೊಸೀಜರಲ್ ಡಿಲೇಸ್ ಹರ್ಟ್ ಕಾಮನ್ ಕನ್ಸ್ಯೂಮರ್. ಕಷ್ಟ ಆಗ್ತಿರೋದು ಯಾರಿಗೆ? ಸಾಮಾನ್ಯ ಜನರಿಗೆ. ಫ್ರೀಕ್ವೆಂಟ್ ಅಡ್ಜರ್ನ್ಮೆಂಟ್, ಆವಾಗ ಮುಂದೂಡ್ತಾ ಇರೋದು ಪದೇ ಪದೇ. ರಿಪೀಟೆಡ್ ಟ್ರಾವೆಲ್ ಟು ಕೋರ್ಟ್ಸ್, ಮತ್ತೆ ಲಾಯರ್ ಖರ್ಚಂತೂ ಆಯ್ತು, ಮತ್ತೆ ಈ ಟ್ರಾವೆಲಿಂಗ್ ಕಾಸ್ಟು, ಟೆಕ್ನಿಕಲ್ ಹರ್ಡಲ್ಸ್ಗಳು. ಹಾಗಾಗಿ ಇದೆಲ್ಲದರಿಂದ ಜಸ್ಟಿಸ್ ಸ್ಲೋ ಅಂಡ್ ಎಕ್ಸಾಸ್ಟಿಂಗ್. ಕೋರ್ಟಿಗೆ ಹೋಗೋದು ಮಾತ್ರ ಯಾರಿಗೂ ಬೇಡ, ನ್ಯಾಯ ಎಲ್ರಿಗೂ ಪಡ್ಕೊಳ್ಬೇಕು ಅಂತ ಆಸೆ ಇರ್ಬೇಕಿತ್ತು. ನ್ಯಾಯ ಏನ್ ಬೇಕಾದ್ರೂ ಆಗ್ಲಿ, ನಾವು ಕಷ್ಟ ಪಡ್ಕೊಳ್ತಾ ಬೇಕಾದ್ರೂ ಇರೋಣ, ಕೋರ್ಟಿಗೆ ಹೋಗೋದು ಮಾತ್ರ ಬೇಡ ಅನ್ನುವಂತ ಪರಿಸ್ಥಿತಿಯಲ್ಲಿ ಜನ ಬಂದ್ಬಿಟ್ಟಿದ್ದಾರೆ. ಡಿಫೀಟಿಂಗ್ ದಿ ಪರ್ಪಸ್ ಆಫ್ ಕ್ವಿಕ್ ಅಂಡ್ ಅಫೋರ್ಡಬಲ್ ಕನ್ಸ್ಯೂಮರ್ ರೆಡ್ರೆಸ್. ಹಾಗಾಗಿ ಕನ್ಸ್ಯೂಮರ್ ರೆಡ್ರೆಸ್ಗಳು, ಗ್ರಾಹಕ ಸಂರಕ್ಷಣಾ ಕಾಯ್ದೆ ಅಂತ ಇದೆ ಅಲ್ವಾ ನಮ್ದು, ಅದ್ರಲ್ಲಿ ಹೇಳೋದೇನು, ಶೀಘ್ರವಾಗಿ ಕೈಗೆಟುಕುವ ದರದಲ್ಲಿ ನ್ಯಾಯ ಸಿಗುತ್ತೆ ಅಂತೆಲ್ಲ ಹೇಳ್ತಾರೆ. ಅದು ಸಿಗ್ತಾ ಇಲ್ಲ ಈಗ ಅಂತ ಈ ಆರ್ಟಿಕಲ್ ಹೇಳಿದ್ದಾರೆ. ಇನ್ನು ಸೆಂಟರ್ ಡಿನೈಸ್ ಅಲೋವಿಂಗ್ ಮೈನಿಂಗ್ ಇನ್ ಅರಾವಳಿಸ್. The government says the new definition of the Aravali range does not open the door for large-scale mining and that 90% of the area will remain protected. ಅರಾವಳಿ ಪ್ರದೇಶದ ಬಗ್ಗೆ ಕೆಲವು ವಿವಾದ ಎದುರಾಗ್ತಾ ಇತ್ತು, ಪರ್ವತ ಶ್ರೇಣಿ. ಈಗ ಹೊಸ ಡೆಫಿನೇಷನ್ ತಂದಿರೋದ್ರಿಂದ ಏನು ದೊಡ್ಡ ಪ್ರಮಾಣದ ಗಣಿಗಾರಿಕೆ ಆಗತ್ತೆ ಅಂತ ಟೀಕೆ ಮಾಡ್ತಾ ಇದ್ರು. ಅದಕ್ಕೆ ಸರ್ಕಾರ ಈಗ ಇಲ್ಲ, ಹಾಗೇನಾಗೋದಿಲ್ಲ, ಗಣಿಗಾರಿಕೆಗೆ ದಾರಿ ಮಾಡಿಕೊಡೋದಿಲ್ಲ, 90% ಪ್ರದೇಶ ಸುರಕ್ಷಿತವಾಗಿ ಉಳಿಯುತ್ತೆ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಸುಪ್ರೀಂ ಕೋರ್ಟ್ ಅಪ್ರೂವ್ಡ್ ಫ್ರೇಮ್ವರ್ಕ್ ಸೈಟೆಡ್. ದ ಸೆಂಟರ್ ಕ್ಲೇಮ್ಸ್ ಸುಪ್ರೀಂ ಕೋರ್ಟ್ ಅಪ್ರೂವ್ಡ್ ಪ್ರೊಟೆಕ್ಷನ್ ಫ್ರೇಮ್ವರ್ಕ್ is in place, which puts a freeze on new mining leases until a proper management plan is finalized. ಅಂದ್ರೆ ಸುಪ್ರೀಂ ಕೋರ್ಟ್ ಅನುಮೋದಿಸಿದಂತಹ ಯೋಜನೆ ಜಾರಿಲಿದೆ ಈಗ. ಹಾಗಾಗಿ ಹೊಸ ಗಣಿಗಾರಿಕೆ ಗುತ್ತಿಗೆಗಳನ್ನ ನೀಡೋದಿಲ್ಲ. ಮತ್ತೆ ಅಲ್ಲಿ ಮೊದಲು ಏನಿರಬೇಕು, ಪ್ರಾಪರ್ ಮ್ಯಾನೇಜ್ಮೆಂಟ್ ಪ್ಲಾನ್ ಫೈನಲ್ ಆಗಿರಬೇಕು. ಅದಾದ್ಮೇಲೆ ನೆಕ್ಸ್ಟ್ ಹೊಸ ಮೈನಿಂಗ್ ಲೀಸ್ಗಳನ್ನ, ಅದಕ್ಕೆ ಸಂಬಂಧಪಟ್ಟ ಕ್ರಮಗಳನ್ನ ಕೈಗೊಳ್ತಾರೆ. ಇನ್ನು ಕ್ಲಾರಿಫಿಕೇಶನ್ ಆನ್ ನ್ಯೂ ಡೆಫಿನೇಷನ್. ಅಂಡರ್ ನ್ಯೂ ಡೆಫಿನೇಷನ್ ಓನ್ಲಿ ಲ್ಯಾಂಡ್ ಫಾರ್ಮ್ಸ್ 100 meters ಆರ್ ಮೋರ್ ಅಬೋವ್ ಲೋಕಲ್ ಹೈಟ್ ಆರ್ ಕಾಲ್ಡ್ ಅರಾವಳಿ ಹಿಲ್ಸ್. ಹೊಸ ಡೆಫಿನೇಷನ್ ಪ್ರಕಾರ 100 ಮೀಟರ್ ಅಥವಾ ಅದಕ್ಕಿಂತ ಜಾಸ್ತಿ ಲೋಕಲ್ ಹೈಟ್ ಇರುವಂತದನ್ನ ಅರಾವಳಿ ಹಿಲ್ ಅಂತ ಕರೀತಾರೆ. ದ ಗವರ್ಮೆಂಟ್ ಸೇಸ್ ಇಟ್ ಇಸ್ ರಾಂಗ್ ಟು ಅಸ್ಯೂಮ್ ದಟ್ ಏರಿಯಾಸ್ ಬಿಲೋ ದಿಸ್ ಆರ್ ಫ್ರೀಲಿ ಓಪನ್ ಫಾರ್ ಮೈನಿಂಗ್.
ಅಂದ್ರೆ ಈ ತರ 100 ಮೀಟರ್ಗಿಂತ ಮೇಲ್ಗಡೆ ಇದ್ರೆ ಅದು ಪರ್ವತ, ಅರಾವಳಿ ಹಿಲ್ಲು, ಅರಾವಳಿ ಬೆಟ್ಟ. ಅದಕ್ಕಿಂತ ಕೆಳಗಡೆ ಇದ್ರೆ ಅದು ಎಲ್ಲ ಮೈನಿಂಗ್ ಕೊಟ್ಬಿಡ್ತೇವೆ ಅಂತ ಅದರ ಅರ್ಥ ಅಲ್ಲ. ಗೌರ್ಮೆಂಟಿನ ಸಮರ್ಥನೆ. ನೋಡೋಣ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಯಾವ್ಯಾವ ರೀತಿ ಇದಕ್ಕೆ ಕ್ರಮಗಳು ಜಾರಿಗೊಳಿಸಬಹುದು ಅಂತ. ಇಷ್ಟು ಮುಖ್ಯವಾದ ವಿಚಾರಗಳು. ಎಲ್ರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.